ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧೃತಿ ಡೈರೀಸ್. ಸೊ ಇವತ್ತು ನಾನು ಪೂರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾಗೋದು ರೆಸಿಪಿ ಆಗಲೇ ನನ್ನ ಚಾನಲಲ್ಲಿ ಇದೆ. ಪೂರಿ ಮಾಡೋ ವಿಧಾನ ನೋಡೋಣ. ಮೊದಲಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳಿ. ಅದಕ್ಕೆ 4 ಕಪ್ಸ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋಬೇಕು. ಆಮೇಲೆ 1 ಕಪ್ಪಷ್ಟು ರವೆ ಹಾಕೋಬೇಕು. ನಮ್ಮನೇಲಿ ರವೆ ಖಾಲಿ ಆಗಿತ್ತು ಅಂತ ಚಿರೋಟಿ ರವೆನ ಬಳಸ್ತಾ ಇದ್ದೀವಿ. ಎರಡರಲ್ಲಿ ಒಂದು ಹಾಕೋಬೋದು. ಹಾಗೆ 1 ಕಪ್ಪಷ್ಟು ಮೈದಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದೆಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕಬೇಕು. 4 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಸಾಮಾನ್ಯವಾಗಿ ನಾವು ಹೇಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವಲ್ಲ ಹಾಗೆ ಕಲಿಸ್ಕೊಬೇಕು. ಇದಕ್ಕೆ ಒಂದು 1ರಿಂದ 1.5 ಲೋಟ ಅಷ್ಟು ನೀರು ಬೇಕಾಗುತ್ತೆ. ಸೊ ಇದು ನಾವು ಹಿಟ್ಟು ಮಾಡ್ತಿರೋದು 3ರಿಂದ 4 ಜನಕ್ಕಷ್ಟು ಆಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು. ಈ ರೆಸಿಪಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಬಟ್ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಆಗೋದಕ್ಕೆ ಅದನ್ನು ಚೆನ್ನಾಗಿ ನೀಡ್ ಮಾಡಬೇಕು. ಸೊ ಇಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ನೀಡ್ ಮಾಡಿ ಹಾಗೆ ಇದನ್ನು ಒಂದು 20 to 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಿ. ಫಸ್ಟು ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಪಲ್ಯ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ಚಿಕ್ಕ ಉಂಡೆ ತೊಗೊಬೇಕು. ಅದನ್ನು ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಹಾಕ್ಕೊಂಡು ಈ ವಿಡಿಯೋಲಿ ತೋರಿಸ್ದಾಗೆ ಹರಿತಾ ಇರಬೇಕು. ಸ್ಮಾಲ್ ರೌಂಡ್ಸ್ ಆಗಿ. ಆಮೇಲೆ ಸೈಡಲ್ಲಿ ಬಾಂಡಿಯಲ್ಲಿ ಎಣ್ಣೆ ಕಾಯಿಸ್ಕೊಂಬಿಟ್ಟು ಒಂದೇ ಪೂರಿನ ಫ್ರೈ ಮಾಡ್ಕೊಳ್ಳಿ. ಸೊ ಪೂರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಉಪ್ಕೊಳ್ಳುತ್ತೆ. ನೋಡಿ, ಈಗ ವಿಡಿಯೋಲಿ ತೋರಿಸ್ದಾಗೆ ಪ್ರೆಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಉಪ್ಕೊಂಡು ಪೂರಿ ಚೆನ್ನಾಗಿ ಆಗುತ್ತೆ. ಸೊ ನಮ್ಮ ಮನೇಲಿ ಮಾಡಿರೋ ಪೂರಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.